ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಏನೆಂದರೆ ಮಹಿಳಾ ಸಬಲೀಕರಣದ ಕುರಿತು ಮಾಹಿತಿ. ಮಹಿಳಾ ಸಬಲೀಕರಣ ಎಂದರೆ ಮಹಿಳೆಯ ಶಿಕ್ಷಣ, ಆರ್ಥಿಕ ಸ್ವಾವಲಂಬನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ. ಮಹಿಳೆಯ ಬಲವಾದರೆ ಕುಟುಂಬ ಕೂಡ ಬಲವಾಗುತ್ತದೆ. ಮಹಿಳೆಯರು ಸಬಲವಾದರೆ ದೇಶವು ಕೂಡ ಸಬಲವಾಗಿರುತ್ತದೆ. ಮಹಿಳೆಯರು ಶೋಷಣೆಗೆ ಒಳಗಾಗುವ ಪ್ರಮುಖ ಕಾರಣಗಳು: ಕೊನೆಯದು ಗೃಹಹಿಂಸೆ, ಬಾಲ್ಯ ವಿವಾಹ, ಶಿಕ್ಷಣ ಕೊರತೆ, ಮಾನವ ಕಳ್ಳಸಾಗಾಣಿಕೆ, ಕಳ್ಳತನ. ಹಲವಾರು ಕಾರಣಗಳು ಆಗುತ್ತವೆ. ಶೋಷಣೆಯನ್ನು ತಡೆಯಲು ಶಿಕ್ಷಣ, ಕಾನೂನು ಜಾಗೃತಿ, ಸಾಮಾಜಿಕ ಮನೋಭಾವ ಹೀಗೆ ಬದಲಾವಣೆ ಅಗತ್ಯವಾಗಿದೆ. ಕರ್ನಾಟಕ ಸರ್ಕಾರವು ಮಕ್ಕಳ ಮತ್ತು ಮಹಿಳೆಯರ ದೌರ್ಜನ್ಯವನ್ನು ತಡೆಯಲು ನೂತನ ರಾಜ್ಯದಲ್ಲಿ ಅಕ್ಕಪಡೆಯನ್ನು ನೇಮಿಸಲಾಗಿದೆ. ಇದರ ಸಹಾಯವಾಣಿ 8277951185. ನಮಸ್ಕಾರ. ತಂದೆ ತಾಯಿಗಳಿಗೆ ಒಂದು ತುತ್ತು ಅನ್ನ ಹಾಕೋಕೆ ಯೋಗ್ಯತೆ ಇಲ್ದ್ರು ನಿಮ್ಗೆ ಅವ್ರ ಜಮೀನ್ ಯಾಕೆ ಬೇಕು? ನಾನ್ ಸಾಕತ್ತಿಂದ ನೋಡಿಯಾ? ಯಾರಮ್ಮ ನೀನು? ನಾನು ಇವ್ರ ಮಗಳು. ಅವ್ರ ರಕ್ತ ಬಸ್ತು ನಮಗ್ ಜೀವ ತುಂಬವ್ರೆ, ಬೆವರು ಸುರಿಸಿ ದುಡ್ದು ನಮ್ಮನ್ ಬೆಳೆಸವ್ರೆ. ಅಂತದ್ರಾಗೆ ವಯಸ್ಸಾದ ಕಾಲದಲ್ಲಿ ಒಂದು ತನ್ನ ಹಾಕ್ಬಿಟ್ರೆ ನಮ್ ಗಂಟೇನು ಹೋಗಕ್ಕಿಲ್ಲ. ನನ್ಗೂ ಮಕ್ಕಳು ಸಾಕು ಅಭ್ಯಾಸ ಐತೆ. ಅವ್ರ ಜೊತೆ ನನ್ ಮಕ್ಳು ಅಂತ ತಿಳ್ಕೊಂಡು ಅವ್ರನ್ನ ಸಾಕೋತಿಂದ ನೋಡಿಯಾ? ಇವ್ರ ಹೆಂಡ್ತಿರ್ ಸೇರ್ಗಿಟ್ಕೊಂಡು ಇವ್ರು ಹೋಗ್ಲಿ. ಶಬಾಷ್ ಶಬಾಷ್ ಮಗು. ಹೆಣ್ಣು ಸದಾ ಆದರ್ಶ ಅನ್ನೋದನ್ನ ಮತ್ತೆ ನೀನ್ ನಿರೂಪಿಸ್ಬಿಟ್ಟೆ. ಗಂಡು ಮಕ್ಕಳು ಬೇಕು, ಗಂಡು ಮಕ್ಕಳು ಬೇಕು ಅಂತ ಹೆಣ್ಣು ಮಕ್ಕಳನ್ನ ಗರ್ಭಕೋಶದಲ್ಲೇ ಭ್ರೂಣ ಹತ್ಯೆ ಮಾಡೋ ಕೆಲವು ಅವಿವೇಕಿಗಳಿಗೆ, ರಾಕ್ಷಸರಿಗೆ ನೀನು ಪಾಠ ಕಣಮ್ಮ. ಪ್ರೀತಿ, ವಾತ್ಸಲ್ಯ, ಕರುಣೆ, ಕನಿಕರ ಎಲ್ಲದಕ್ಕೂ ಸದಾ ಹೆಣ್ಣೆ ಶ್ರೇಷ್ಠ. ಜಗತ್ತಿನ ಎಲ್ಲಾ ಜೀವರಾಶಿಗಳಿಗೆ ಜನ್ಮ ಕೊಡೋಳು ಹೆಣ್ಣು. ಜಗತ್ತಿನ ಅತಿರಥ ಮಹಾರಥರು ಎಲ್ರಿಗೂ ಜನ್ಮ ಕೊಟ್ಟಿರೋಳು ಹೆಣ್ಣು. ಅಂತ ಹೆಣ್ಣಿನ ಮಹತ್ವ ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. Wait, ma'am. Let me check. Oh, you are right, ma'am. Okay, ma'am. Thank you. I call you back. ಊಟಕ್ಕೆ ಏನದ ಮಾಡಿದ ತಡಿ ಹಾಕೊಂಬರ್ತೀನಿ. ಎಷ್ಟು ಡಿಗ್ರಿ ಕಲ್ತು ಏನದ ನಿಮ್ಮ ಹಣೆ ಬರ್ಕ? ಮುಸ್ರಿ ತೊಳೆದು ಬಟ್ಟೆ ತೊಳೆದು ನಿಮ್ಮ ಹಣೆ ಬರ್ಕ ತಪ್ಪದಲ್ಲ. ಏನಂದಿನಿ? ಯಾಕೆ ಕಿವಿ ಕೇಳಿಸ್ಲಿಲ್ಲ ಏನು? ಏನು ಬಾಂಡೆ ಬಟ್ಟಿ ಮನೆ ಕೆಲಸದ ಕೀಳಾಗಿ ಮಾತಾಡ್ತೀನಿ? ಏನೈತಿ ಇದ್ದದೇ ಹೇಳಿದಲ್ಲ. ಏನಿದ್ದು ಮಾತಾಡ್ತಿ? ನಾವು ಕಷ್ಟಪಟ್ಟು ಕಿಚನ್ದಾಗ ಮೈ ಹೊಲಸು ಮಾಡ್ಕೊಂಡಾಕರೆ ನಿಮ್ಮ ಹೊಟ್ಟೆ ತುಂಬೋದು. ನಾವು ಬೆವರು ಸುರಿಸಿ ಬಟ್ಟೆ ಹೋಗಿದಾಗ ನೀವು ಚಂದ ಕಾಣೋದು. ನಾವು ಮನೆ ಕೆಲಸ ಮಾಡ್ತೇವೆ ಅಂತ ಹೇಳಿ ನೀವು ಆರಾಮಾಗಿರೋದು. ಒಂದೇ ದಿನ ನಾವು ಇದೆಲ್ಲ ನಿಂದ್ರಿಸಿದ್ರೆ ಸಾಕು, ಮನೆ ಅನ್ನೋದು ಸ್ಮಶಾನ ಆಗಿರ್ತದೆ. ಮನೆಯಲ್ಲಿ ಹೆಣ್ಮಕ್ಳಿಗೆ ಮೊದಲು ಮರ್ಯಾದೆ ಕೊಡಬೇಕು. ನೀವು ರಕ್ತ ಹಚ್ಕೊಂಡು ಹುಟ್ಟಿದ ಮಗನಿಗೆ ಕೈ ತುತ್ತು ತಿನ್ಸಿದ ತಾಯಿ ದೇವರಾದ್ರೆ ಏನೂ ಸಂಬಂಧ ಇಲ್ಲದೆ ತಾಳಿಯನ್ನ ಒಂದೇ ಬಂಧನಕ್ಕೆ ಶರಣಾಗಿ ನಿಮ್ಮ ಮನೆಗೆ ಬಂದು ನೀವು ತಿಂದು ಬಿಟ್ಟು ಎಂಜನ ತೊಳೆಯೋ ಹೆಂಡ್ತಿನೂ ದೇವರೇ.